ಮುಗಿಯದ ಬಂಧನ ಭಾಗ 14. ಸುಹಾಸ್ನ ಹಠಾತ್ ನಡವಳಿಕೆಯನ್ನು ಕಂಡು ಅಲ್ಲಿದ್ದವರೆಲ್ಲರೂ ಕೂಡ ಒಂದು ಕ್ಷಣ ತೀವ್ರ ಆಘಾತಕ್ಕೊಳಗಾಗ್ತಾರೆ. ತನ್ನ ಫೈಲನ್ನು ಹಿಡಿದಿದ್ದ ಅವನ ಬಲಿಷ್ಠವಾದ ದೊಡ್ಡ ಕೈಯನ್ನು ನೋಡಿ ಅಶ್ವಿನಿ ಮನದಲ್ಲೇನೆ ತೀವ್ರ ಆತಂಕಗೊಳಗಾಗ್ತಾಳೆ. ಬಂದಾಗಿಂದಲೂ ಕೂಡ ಸುಹಾಸ್ ಮುಖವನ್ನು ನೋಡಬಾರ್ದು, ಅವನತ್ತ ಗಮನ ಹರಿಸಬಾರ್ದು ಅಂತ ಅವಳು ಕೈಲಾದಷ್ಟು ಪ್ರಯತ್ನ ಮಾಡ್ತಾನೆ ಇದ್ದಾಳೆ. ಆದರೆ ಅವನು ಇದ್ದಕ್ಕಿದ್ದಂತೆ ಅವಳ ಕೈಯಿಂದಲೇ ಫೈಲನ್ನು ಕಿತ್ಕೊಂಡದ್ದು. ಅವಳಿಗೆ ಅವನ ಕಡೆಗೆ ನೋಡದೆ ಬೇರೆ ದಾರಿನೇ ಇಲ್ಲ. ಅವನು ಏನು ಮಾಡಲು ಪ್ರಯತ್ನಿಸ್ತಿದ್ದಾನೆ. ಸುಹಾಸ್ ಆ ದಾಖಲೆ ಫೈಲನ್ನು ಕೈಯಲ್ಲಿ ಹಿಡಿದುಕೊಂಡು ಅಶ್ವಿನಿಯನ್ನು ಒಮ್ಮೆ ತೀವ್ರವಾಗಿ ಮುದರಿಸುವಂತೆ ನೋಡ್ತಿದ್ದಾನೆ. ನಂತರ ಜಯಂತ್ ಮತ್ತು ಪವಿತ್ರ ಕಡೆಗೆ ತಿರುಗಿ, ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಸಮಾಜದಲ್ಲಿ ತಮ್ಮನ್ನು ತಾವು ಮಹಾನ್ ವ್ಯಕ್ತಿಗಳಂತ ತೋರಿಸ್ಕೊಳ್ಳಲು ನಕಲಿ ಅರ್ಹತಾ ಪ್ರಮಾಣ ಪತ್ರಗಳನ್ನು ಸೃಷ್ಟಿಸಿರ್ತಾರೆ. ಹಿರಿಯ ರಾಜರತ್ನಂ ಅವರ ಅವರನ್ನು ಆರೋಗ್ಯದ ಈಗಾಗಲೇ ತುಂಬ ಚಿಂತಾಜನಕವಾಗಿದೆ. ಆದ್ದರಿಂದ ಇವರು ಇಂತಹ ಅಪರಿಚಿತ ವ್ಯಕ್ತಿಗಳು ನಿಮ್ಮನ್ನು ಸುಲಭವಾಗಿ ಮೋಸಗೊಳಿಸಲು ಬಿಡಬಾರದು ಅಂತ ಕಠಿಣ ಧ್ವನಿಯಲ್ಲಿ ಹೇಳ್ತಾನೆ. ಅವನು ಮಾತನಾಡುವಾಗಲೇ ಅತ್ಯಂತ ಅಜಾಗರೂಕತೆಯಿಂದ ಪುಟಗಳನ್ನು ಒಂದೊಂದಾಗಿ ತಿರುಗಿಸೋಕೆ ಶುರು ಮಾಡ್ತಾನೆ. ಅದನ್ನು ಉದ್ದೇಶಪೂರ್ವಕವಾಗಿ ಬಹಳ ನಿಧಾನವಾಗಿ ಓದಿದನು. ಅದು ನಿಜವೋ ಅಥವಾ ನಕಲಿಯೋ ಅಂತ ತಾನೇ ಖುದ್ದಾಗಿ ಗಂಭೀರವಾಗಿ ಪರೀಕ್ಷಿಸುತ್ತಿರುವಂತೆ ನಟಿಸ್ತಾ ಇದ್ದಾನೆ. ಆದರೆ ಆ ಪುಟಗಳು ಓದ್ತಿದ್ದಂತೆ ಅವನ ಕಣ್ಣುಗಳು ಅವಳ ಜೀವನದ ಪ್ರತಿಯೊಂದು ವಿವರವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ವು. ಅವಳು ಓದಿದ ಪ್ರತಿಷ್ಠಿತ ಕಾಲೇಜು, ಅವಳು ಕೆಲಸ ಮಾಡಿದ ಸಂಶೋಧನಾ ಕೇಂದ್ರಗಳು, ಕಳೆದ 6 ವರ್ಷಗಳಿಂದ ಅವಳು ಬದುಕಿದ್ದ ಒಂಟಿ ಜೀವನ ಎಲ್ಲವೂ ಅವನ ಮನಸ್ಸಿನಲ್ಲಿ ಒಂದು ಸ್ಪಷ್ಟ ಚಿತ್ರವಾಗಿ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಅವಳು ಹೇಳಿದಂತೆ ಅವಳು ವಿದೇಶದಲ್ಲಿ ಸಾಧಿಸಿದ ವೈದ್ಯಕೀಯ ಯಶಸ್ಸುಗಳು ನಿಜವಾಗಿಯೂ ಅದ್ಭುತವಾಗಿದ್ದು, ಅದರಲ್ಲಿ ಪ್ರತಿಯೊಂದು ಅರ್ಹತೆಯು ನೋಡುಗರನ್ನು ಆಶ್ಚರ್ಯಗೊಳಿಸುವಂತೆ ಇತ್ತು. ಅವಳ ಅಪಾರ ಬೆಳವಣಿಗೆಯನ್ನು ಕಂಡಂಥವರು ಆಶ್ಚರ್ಯಗೊಳಿಸುವಂತಿತ್ತು. ಅವಳ ಅಪಾರ ಬೆಳವಣಿಗೆಯನ್ನು ಕಂಡು ಅವನ ಕಣ್ಣುಗಳು ಹರಡಿದ್ವು. ಅವನು ತನ್ನ ಫೈಲ್ ಓದ್ತಿರುವಾಗ ಅಶ್ವಿನಿ ಅತ್ಯಂತ ಆತಂಕ, ದಿಗ್ಗಲಿನಿಂದ ಅವನನ್ನೇ ನೋಡ್ತಾ ಇದ್ದಾಳೆ. ಸುಹಾಸ್ ಓದ್ತಿದ್ದಾಗ ಅವನ ಕಠಿಣವಾದ ತುಟಿಗಳಲ್ಲಿ ಒಂದು ಮಂದವಾದ ನಿಗೂಢ ನಗು ಮೂಡುತ್ತಿರುವುದು ಅವಳು ಗಮನಿಸ್ತಾಳೆ. ಅವನು ಏನು ಯೋಚಿಸ್ತಿದ್ದಾನೆ ಅಂತ ಅವಳಿಗೆ ಅರ್ಥವಾಗದೆ ತೀವ್ರ ಆತಂಕದಿಂದ ತನ್ನ ಕೈ ಬೆರಳುಗಳನ್ನು ತಾನೇ ಬಿಗಿಯಾಗಿ ಹಿಡ್ಕೊಂಡು ದೇವರಲ್ಲಿ ಎಲ್ಲವೂ ಸರಿಯಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಸುಹಾಸ್ ನಿಧಾನವಾಗಿ ಆ ಫೈಲನ್ನು ಮುಚ್ತಾ ಇದ್ದಾನೆ. ಅವನು ಏನನ್ನೋ ಸಾಧಿಸಿದವನ ರೀತಿಯಲ್ಲಿ ಆ ಕ್ಷಣದಲ್ಲಿ ಏನಾಗುವುದೋ ಎಂಬ ಭಯದಿಂದ ಅಶ್ವಿನಿಯ ಇಡೀ ದೇಹವೇ ಗಟ್ಟಿಯಾಗಕ್ಕೆ ಶುರುವಾಯಿತು. ಯಾಕಂದರೆ ಅವಳು ಒಂದು ಕೆಲಸವನ್ನು ಮಾಡೋಕೆ ಅಂತ ಹೊರಟಿದ್ದಾಗ ಸಾವು ಬದುಕಿನ ಪ್ರಶ್ನೆ ರೀತಿ ಕಾಣ್ತಾ ಇದೆ. ಸುಹಾಸ ತನ್ನ ತಣ್ಣನೆಯ ಕ್ರೂರ ನೋಟದಿಂದ ಅವಳನ್ನು ದಾಟಿ ಜಯಂತ್ ಕಡೆಗೆ ನೋಡಲು ಇದು ನಿಜವೆಂದು ತೋರ್ತದೆ ಎಂದವನೇ ತಕ್ಷಣ ಮಾತನ್ನು ಬದಲಾಯಿಸಿ, ಆದಾಗ್ಯೂ ಜಯಂತ್, ನೀವು ಈ ಜನರ ಹಿನ್ನೆಲೆಯನ್ನು ಇಂಟರ್ನೆಟ್ಟಲ್ಲಿ ಮತ್ತೊಮ್ಮೆ ಕೂಲಂಕುಷವಾಗಿ ಪರಿಶೀಲಿಸೋದು ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಇಂತಹ ಎಲ್ಲ ರೀತಿಯ ನಕಲಿ ಫೈಲ್ಗಳನ್ನು, ಸರ್ಟಿಫಿಕೇಟ್ಗಳನ್ನು ಭಾಳಷ್ಟು ಹಣ ಕೊಟ್ಟು ಮಾರುಕಟ್ಟೆಯಲ್ಲಿ ಖಂಡಿತ ಖರೀದಿಸ್ಬೋದು ಎಂದು ವಿಷಪೂರಿತವಾಗಿ ನುಡಿತಾನೆ. ಅಶ್ವಿನಿಗೆ ಇನ್ನೂ ಇದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯವೇ ಆಗಲಿಲ್ಲ. ಅವನು ಉದ್ದೇಶಪೂರ್ವಕವಾಗಿ ಎಲ್ಲರ ಎದುರು ತನ್ನ ಮೇಲೆ ಗಲಾಟೆ ಮಾಡ್ತಿದ್ದಾನೆ. ರಾಜರತ್ನಂ ಕುಟುಂಬದವರು ತನ್ನ ವೈದ್ಯಕೀಯ ಕೌಶಲ್ಯವನ್ನು ಅವಮಾನಿಸುವಂತೆ ಮಾಡಿ ತನಗೆ ಸಿಕ್ಕ ಅವಕಾಶವನ್ನು ಕಸಿದುಕೊಳ್ಳಲು ಅವನು ಸಂಚು ಹೂಡ್ತಿದ್ದಾನೆ. ಸಾಮಾನ್ಯ ದಿನಗಳಲ್ಲಿ ಅವಳಾಗಿದ್ದರೆ ಅವನ ಆ ವ್ಯಂಗ್ಯವನ್ನು ಮೌನವಾಗಿ ಸಹಿಸ್ಕೊಂಡಿರ್ತಿದ್ಲೇನೋ. ಆದರೆ ಇದು ಕೇವಲ ಅವಳ ವೈಯಕ್ತಿಕ ವಿಷಯವಾಗಿರಲಿಲ್ಲ, ಇದು ಅವಳ ಇಡೀ ಸಂಶೋಧನಾ ಕೇಂದ್ರದ ಭವಿಷ್ಯದ ಪ್ರಶ್ನೆಯಾಗೇ ಉಳಿದಿತ್ತು. ಹಿರಿಯ ರಾಜರತ್ನಂ ಅವರಿಗೆ ಚಿಕಿತ್ಸೆ ನೀಡುವ ಈ ಸುವರ್ಣ ಅವಕಾಶ ಅವಳಿಗೆ ಸಿಗಲೇಬೇಕಾಗಿತ್ತು. ಇದನ್ನು ಯೋಚಿಸ್ತಿದ್ದಾಗೆ ಅವಳಲ್ಲಿದ್ದಂತಹ ಹಳೆಯ ಮುಗ್ಧತೆ ಮಾಯವಾಗಿ ದೃಢತೆ ಅನ್ನೋದು ಆವರಿಸಿತು. ಅವಳು ಸುಹಾಸ್ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ನೋಡಿ ಅತ್ಯಂತ ತಣ್ಣನೆಯ ಹಾಗೂ ಗಂಭೀರ ಧ್ವನಿಯಲ್ಲಿ ತೀಕ್ಷ್ಣವಾಗಿ ಉತ್ತರಿಸ್ತಾಳೆ. ಹೌದು ಮಿಸ್ಟರ್ ವರ್ಮಾ, ನೀವು ಇಂತಹ ಫೈಲ್ಗಳನ್ನು ಕೋಟಿ ಹಣ ಕೊಟ್ಟರೂ ಖರೀದಿಸಬಹುದು. ಆದರೆ ಒಬ್ಬ ವೈದ್ಯನಿಗೆ ಇರಬೇಕಾದ ನಿಜವಾದ ವೈದ್ಯಕೀಯ ಪ್ರತಿಭೆಯನ್ನು ನೀವು ಯಾವ ಹಣದಿಂದಲೂ ಖರೀದಿಸೋಕೆ ಸಾಧ್ಯವೇ ಇಲ್ಲ. ನನ್ನಲ್ಲಿ ಆ ಪ್ರತಿಭೆ ಮತ್ತು ಅರ್ಹತೆ ಇದೆಯೋ ಇಲ್ವೋ ಎಂಬುದು ನಾನು ಹಿರಿಯ ರಾಜರತ್ನಂ ಅವರಿಗೆ ಚಿಕಿತ್ಸೆ ನೀಡಿ ಅವರನ್ನು ಗುಣಪಡಿಸಿದಾಗ ನಿಮ್ಮ ಕಣ್ಣೆದುರೇ ನಿರ್ಧರಿಸಲ್ಪಡುತ್ತದೆ ಎಂದು ತಕ್ಕ ತಿರುಗೇಟನ್ನು ನೀಡಿದ್ಲು. ಹಬ್ಬ, ಅಶ್ವಿನಿ ಎಲ್ಲರ ಎದುರೇ ಸುಹಾಸ್ನಿಗೆ ದೃಢವಾದ ಧ್ವನಿಯಲ್ಲಿ ಸವಾಲು ಹಾಕಿದ್ದಾಳೆ. ಇದನ್ನು ಕೇಳಿ ಸುಹಾಸ್ನ ಮುಂದಿನ ಪ್ರತಿಕ್ರಿಯೆ ಏನಿರಬಹುದು? ಜಯಂತ್ ಮತ್ತು ಪವಿತ್ರ ಯಾರ ಪರವಾಗಿ ನಿಲ್ತಾರೆ? ಇತ್ತ ಮನೆಯಲ್ಲಿ ತನ್ನ ಪ್ಲಾನ್ ಫೇಲಾಗಿ ಹತಾಶಳಾಗಿರುವಂತಹ ಕಾವ್ಯ ಮಹಲಿಗೆ ಎಂಟ್ರಿ ಕೊಟ್ಟಾಗ ಏನಾಗಬಹುದು? ಯಾರು ಸಮರ್ಥರು, ಯಾರು ಅಸಮರ್ಥರು ಎಂಬುದು ಶೀಘ್ರದಲ್ಲೇ ನಿಮಗೆ ಗೊತ್ತಾಗುತ್ತೆ. ಮಿಸ್ಟರ್ ವರ್ಮಾ, ಅಶ್ವಿನಿ ನೇರವಾಗಿ ಸುಹಾಸ್ನ ಕಣ್ಣುಗಳತ್ತ ನೋಡಿ ದೃಢವಾಗಿ ನುಡಿತಾ ಇದ್ದಾಳೆ. ಆ ಕ್ಷಣ ಅವರಿಬ್ಬರ ನಡುವಿನ ವಾತಾವರಣ ತುಂಬ ಉದ್ವಿಗ್ನವಾಗಿತ್ತು. ಇಬ್ಬರ ನಡುವೆ ಯಾವುದೇ ಕ್ಷಣದಲ್ಲೂ ಬೇಕಾದರೂ ಮಹಾ ಸಂಘರ್ಷ ನಡೆಯಬಹುದಾಗಿತ್ತು. ಒಳ ಪ್ರವಾಹವೊಂದು ಎದ್ದು ಕಾಣ್ತಾ ಇತ್ತು. ಈ ಪರಿಸ್ಥಿತಿಯ
ಪರಿಸ್ಥಿತಿ ಪಕ್ಕದಲ್ಲೇ ನಿಂತಿದ್ದ ಜಯಂತ್ಗೆ ತುಂಬ ವಿಚಿತ್ರ. ಇವರಿಬ್ಬರ ಹಾವಭಾವಗಳು ನೋಡ್ತಿದ್ರೆ ಇವರಿಬ್ಬರು ಮುಂಚಿನಿಂದಲೇ ಒಬ್ರಿಗೊಬ್ರು ಪರಿಚಯವಿದೆಯಾ? ಹೌದು, ಖಂಡಿತ ಇವರಿಗೆ ತಿಳಿದಿರಬೇಕು. ಇಲ್ಲದಿದ್ದರೆ ಸುಹಾಸ್ ಅವಳೊಂದಿಗೆ ಕೇವಲ ಒಬ್ಬ ಅಪರಿಚಿತ ವೈದ್ಯರ ಜೊತೆ ಯಾಕೆ ವರ್ತಿಸ್ತಾನೆ? ಅದು ತುಂಬ ಪರ್ಸ್ನಲ್ ಆಗಿ. ಅನುಮಾನ ತಡೆಯಲಾರದೆ ಪವಿತ್ರ ನೇರವಾಗಿ ಕೇಳಿಬಿಟ್ಲು. ಅಣ್ಣ, ಡಾಕ್ಟರ್, ನೀವಿಬ್ಬರು ಮುಂಚಿನಿಂದಲೂ ಒಬ್ರಿಗೊಬ್ರು ಪರಿಚಿತರೇ? ಅಶ್ವಿನಿ ಒಂಚೂರು ಹಿಂಜರಿಕೆ ಇಲ್ಲದೆ ತಕ್ಷಣವೇ ಆ ಮಾತನ್ನು ನಿರಾಕರಿಸಿದ್ಲು. ಇಲ್ಲ, ಮಿಸ್ಟರ್ ವರ್ಮಾ ಅವರಂತಹ ಸಮಾಜದ ಮಹಾನ್ ವ್ಯಕ್ತಿಯನ್ನು ನನ್ನಂಥ ಸಾಮಾನ್ಯ ವೈದ್ಯ ಹೇಗೆ ತಾನೇ ತಿಳಿದುಕೊಳ್ಳಲು ಸಾಧ್ಯ ಎಂದು ಅತ್ಯಂತ ತಣ್ಣಗೆ ಉತ್ತರಿಸ್ತಾಳೆ. ನಂತರ ಅವಳು ಸುಹಾಸ್ನಿಂದ ತನ್ನ ನೋಟವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಜಯಂತ್ ಕಡೆಗೆ ತಿರುಗಿದ್ಲು. ಶ್ರೀ ಜಯಂತ್, ನಾನು ಹಿರಿಯ ರಾಜರತ್ನ ಅವರಿಗೆ ಚಿಕಿತ್ಸೆ ನೀಡಲು ಮಾತ್ರ ಇಲ್ಲಿಗೆ ಬಂದಿದ್ದೇನೆ. ನಿಮಗೆ ಯಾವುದೇ ಅಭ್ಯಂತರವಿಲ್ಲದಿದ್ದರೆ ದಯವಿಟ್ಟು ನಾನು ಮೊದಲು ಪೇಷಂಟ್ಸ್ನ ನೋಡ್ಬೋದೇ ಅಂತ ವಿನಂತಿಸ್ತಾಳೆ. ಅವಳು ಸುಹಾಸ್ನ ಜೊತೆ ನೇರವಾಗಿ ಮಾತಾಡೋದನ್ನು ಮತ್ತು ಅವನ ಕಣ್ಣುಗಳನ್ನು ಎದುರಿಸೋದನ್ನು ಸಂಪೂರ್ಣವಾಗಿ ತಪ್ಪಿಸಲು ಪ್ರಯತ್ನಿಸ್ತಿದ್ಲು. ಅವಳು ಇದ್ದಕ್ಕಿದ್ದಂತೆ ತನ್ನ ಮುಖದ ಭಾವನೆಗಳನ್ನು ಬದಲಾಯಿಸಿಕೊಂಡ ಆ ವೇಗವನ್ನು ಜಯಂತ್ಗೆ ನಿಭಾಯಿಸೋಕೆ ಸಾಧ್ಯವೇ ಆಗಲಿಲ್ಲ. ಅಶ್ವಿನಿಯ ಮುಖಭಾವ ಇನ್ನಷ್ಟು ಗಂಭೀರವಾಯಿತು. ನಾನೊಬ್ಬ ವೈದ್ಯೆ ಮತ್ತು ಹಿರಿಯ ರಾಜಾರತ್ನಂ ಅವರ ಪ್ರಸ್ತುತ ಆರೋಗ್ಯದ ಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಾನು ಇಲ್ಲಿಗೆ ಬಂದಿದ್ದೇನೆ. ಒಂದು ವೇಳೆ ನನ್ನ ಚಿಕಿತ್ಸೆಯಿಂದ ಅವರಿಗೆ ಯಾವುದೇ ಗುಣವಾಗದಿದ್ದರೂ ಅವರಿಗೆ ನನ್ನಿಂದ ಯಾವುದೇ ಹಾನಿಯಾಗುವುದಿಲ್ಲ ಎಂದು ನಾನು ಭರವಸೆ ನೀಡ್ತೇನೆ. ದಯವಿಟ್ಟು ಅವರನ್ನು ಒಮ್ಮೆ ನೋಡಲು ನನಗೆ ಅವಕಾಶ ಕೊಡಿ. ನಾನು ಅವರನ್ನು ಗುಣಪಡಿಸಲು ಸಾಧ್ಯವಾದರೆ ಅವರು ಬದುಕುಳಿಯುವ ಒಂದು ಕೊನೆಯ ಅವಕಾಶವಿದೆ. ಇಲ್ಲದಿದ್ದರೆ ನಾನು ತಕ್ಷಣವೇ ಇಲ್ಲಿಂದ ಹೊರಡುತ್ತೇನೆ. ನಾನು ನಿಮಗೆ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆಯನ್ನು ಖಂಡಿತ ಕೊಡೋದಿಲ್ಲ ಅಂತ ಹೇಳಿಬಿಡ್ತಾಳೆ. ಅಶ್ವಿನಿಯ ಈ ದೃಢ ನಿಶ್ಚಯದ ಮಾತುಗಳನ್ನು ಕೇಳಿ ಜಯಂತ್ ಮನಸ್ಸು ಸ್ವಲ್ಪ ಭಾವುಕವಾಗುತ್ತೆ. ಆದರೂ ಸುಹಾಸ್ನಿಗೆ ಈ ಮಹಲ್ನಲ್ಲಿ ವಿಶೇಷ ಸ್ಥಾನವಿದ್ದರಿಂದ ಅವನು ಏನು ಯೋಚಿಸ್ತಿದ್ದಾನೆ ಅಂತ ನೋಡಲು ಒಮ್ಮೆ ಅವನತ್ತ ಮುಖ ತಿರುಗಿಸ್ತಾನೆ. ಸುಹಾಸ್ ಮಾತ್ರ ಯಾವುದೇ ಉದ್ವೇಗವಿಲ್ಲದೆ ಮೌನವಾಗಿ ಅತ್ಯಂತ ತಣ್ಣನೆಯ ಕ್ರೂರ ನೋಟದೊಂದಿಗೆ ಅವಳನ್ನೇ ದಿಟ್ಟಿಸ್ತಾ ಇದ್ದ. ಅವನ ಮೌನವನ್ನು ಒಪ್ಪಿಗೆ ಅಂತ ಭಾವಿಸಿದ ಜಯಂತ್ ಅಶ್ವಿನಿಗೆ ತಲೆ ಆಡಿಸ್ತಾ, ಸರಿ ಡಾಕ್ಟರ್, ಹಾಗಾದರೆ ನಾನು ನಿನಗೆ ನನ್ನ ಅಜ್ಜನನ್ನು ತೋರಿಸ್ತೇನೆ, ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾನೆ. ಅವನು ಒಪ್ಪುತ್ತಿದ್ದಂತೆ ಯಾರಿಗೂ ತಿಳಿದಂತೆ ಅಶ್ವಿನಿ ಒಳಗೊಳಗೆ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾಳೆ. ಸುಹಾಸ್ನ ಆ ತೀಕ್ಷ್ಣ ನೋಟವನ್ನು ಸಾಧ್ಯವಾದಷ್ಟು ತಪ್ಪಿಸೋಕೆ ಪ್ರಯತ್ನಿಸುತ್ತಾ ಜಯಂತ್ನನ್ನು ಹಿಂಬಾಲಿಸುವಾಗ ಸುಹಾಸ್ನ ಪಕ್ಕದಲ್ಲೇ ಅವನನ್ನು ದಾಟ್ಕೊಂಡು ನಡೀತಾಳೆ. ತನ್ನ ಸಹೋದರ ಇಷ್ಟು ಚಿಕ್ಕ ವಯಸ್ಸಿನ ಯುವ ವೈದ್ಯರನ್ನು ಅಜ್ಜನ ಬಳಿ ಮೇಲಕ್ಕೆ ಕರೆದೊಯ್ತಿರುವುದನ್ನು ನೋಡಿ ಚಿಂತಾತೀತಳಾದ ಪವಿತ್ರ ಕೂಡ ಮೆಲ್ಲನೆ ಅವರನ್ನು ಹಿಂಬಾಲಿಸ್ತಾಳೆ. ಅವರು ಮೂವರು ಕೂಡ ಮೆಟ್ಟಿಲುಗಳನ್ನು ಹತ್ತಿ ಕೊನೆಯಲ್ಲಿದ್ದ ಕಮಾನಿನ ಕೋಣೆಯೊಳಗೆ ಬೇಗನೆ ಕಣ್ಮರೆಯಾಗ್ತಾರೆ. ಇತ್ತ ಅಶ್ವಿನಿ ಮೇಲಕ್ಕೆ ಹೊರಡುವುದನ್ನು ನೋಡಿದ ಮುದ್ದಾದ ಮಗು ಅನ್ವಿತಾ ತಕ್ಷಣವೇ ತನ್ನ ತಂದೆಯಾದ ಸುಹಾಸ್ನ ಶರ್ಟನ್ನು ಹಿಡಿದು ಜಗ್ಗುತ್ತಾ ತಾನು ಆ ಮಹಿಳೆಯ ಬಳಿಗೆ ಹೋಗಬೇಕು ಎಂಬಂತೆ ಮೇಲಕ್ಕೆ ಸನ್ನೆ ಮಾಡ್ತಾಳೆ. ಸುಹಾಸ್ ಮೆಟ್ಟಿಲುಗಳ ಕಡೆಗೆ ನೋಡುತ್ತಾ ತನ್ನ ತೋಳುಗಳಲ್ಲಿದ್ದ ಮಗಳ ಮುಖವನ್ನು ದಿಟ್ಟಿಸಿ ನೋಡ್ತಾನೆ. ಮಗಳ ಹಠದ ಮುಂದೆ ಏನೂ ಮಾಡಲಾಗದೆ ಮೆಟ್ಟಿಲುಗಳನ್ನು ಹತ್ತುವಾಗ ಅವನ ತುಟಿಗಳು ಕೋಪ ಮತ್ತು ನೆನಪುಗಳ ಆವೇಗದಲ್ಲಿ ಸ್ವಲ್ಪ ನಡುಗಿದ್ವು. ಹಿರಿಯ ರಾಜಾರತ್ನಂ ಅವರ ವಿಶಾಲವಾದ ಕೋಣೆಯನ್ನು ತಲುಪಿ ಅಶ್ವಿನಿ ರೋಗಿಯನ್ನು ಪರೀಕ್ಷಿಸಲು ಮುಂದಾಗ್ತಿದ್ದಾಗ ಇದ್ದಕ್ಕಿದ್ದಂತೆ ಸುಹಾಸ್ ಮಗುವನ್ನು ಎತ್ಕೊಂಡು ಅಲ್ಲಿಗೆ ಬಂದು ಪ್ರತ್ಯಕ್ಷನಾಗ್ತಾನೆ. ಅವನನ್ನು ಅಲ್ಲಿ ನೋಡಿದ ತಕ್ಷಣ ಅಶ್ವಿನಿಯ ಹೃದಯದ ಬಡಿತ ಒಂದು ಕ್ಷಣ ನಿಂತು ಹೋದಂಗೆ ಭಾಸ ಆಗುತ್ತೆ. ಡಾಕ್ಟರ್, ನಾವು ನಮ್ಮ ಅಜ್ಜನ ಕೋಣೆಗೆ ಬಂದಿದ್ದೀವಿ ಅಂತ ಜಯಂತ್ ಹೇಳ್ತಾನೆ. ಈಗ ಅಶ್ವಿನಿ ರೋಗಿಯನ್ನು ಪರೀಕ್ಷಿಸಬೇಕು, ಆದರೆ ಸುಹಾಸ್ ಅವಳ ಬೆನ್ನ ಹಿಂದೆನೇ ಬಂದು ನಿಂತಿದ್ದಾನೆ. ಇತ್ತ ಮನೆಯಲ್ಲಿ ತನ್ನ ಪ್ರಯತ್ನಗಳೆಲ್ಲ ಫೇಲ್ ಆಗಿ ಹತಾಶಳಾಗಿರುವ ಕಾವ್ಯ ಕೂಡ ಇದೇ ಮಹಲಿಗೆ ಧಾವಿಸಿ ಬರ್ತಾ ಇದ್ದಾಳೆ. ಅಶ್ವಿನಿ ತಕ್ಷಣವೇ ತನ್ನ ಆತಂಕವನ್ನು ಹತ್ತಿಕ್ಕಿ ಮನಸ್ಸನ್ನು ಹತೋಟಿಗೆ ತಂದುಕೊಂಡು ಜಯತ್ನನ್ನು ಹಿಂಬಾಲಿಸಿ ಕೋಣೆಯೊಳಗೆ ಹೆಜ್ಜೆ ಇಟ್ಲು. ಅವಳು ಆ ವಿಶಾಲವಾದ ಶಯನಾಗೃಹವನ್ನು ಪ್ರವೇಶಿಸುತ್ತಿದ್ದಂತೆಯೇ ಬಲವಾದ ಆಲೋಪತಿ ಔಷಧಿಗಳ ರಾಸಾಯನಿಕ ವಾಸನೆ ಒಂದು ಆರೋಗ್ಯ ಕೇಂದ್ರದಲ್ಲಿ ಬರುವಂತಹ ಅತೀವವಾದ ವಾಸನೆ ಮೂಗಿಗೆ ತಡ್ತು. ಅವಳು ತೀಕ್ಷ್ಣ ನೋಟದಿಂದ ಕೋಣೆಯ ಸುತ್ತಲೂ ಕಣ್ಣು ಹಾಯಿಸ್ತಾಳೆ. ಕೋಣೆಯ ಮಧ್ಯದಲ್ಲಿ ಒಂದು ದೈತ್ಯಾಕಾರದ ರಾಜಮನೆತನದ ಹಾಸಿಗೆ ಇತ್ತು. ಆ ಹಾಸಿಗೆಯ ಸುತ್ತಲೂ ಬಿಳಿ ಕೋಟ್ ಧರಿಸಿದ್ದ 4-5 ಜನ ತಜ್ಞರು ಅತ್ಯಂತ ಗಂಭೀರ ಮುಖಭಾವದಿಂದ ನಿಂತಿದ್ರು. ಅವರು ಹಿರಿಯ ರಾಜಾರತ್ನಂ ಅವರಿಗಾಗಿ ದಿನದ 24 ಗಂಟೆಯೂ ಸೇವೆ ಸಲ್ಲಿಸಲು ವಿಶೇಷವಾಗಿ ನೇಮಿಸಲಾಗಿದ್ದ ವೈದ್ಯಕೀಯ ತಂಡ. ಆ ಇಡೀ ಕೋಣೆಯನ್ನು ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳನ್ನು ಅಳವಡಿಸಿ ಒಂದು ICU ಕೋಣೆಯನ್ನಾಗಿ ಮಾರ್ಪಾಟು ಮಾಡಿದ್ದಾರೆ. ಹೊರಗಿನ ಜಗತ್ತಿನಲ್ಲಿ ಕೇಳಿಬಂದ ವದಂತಿಯಂತೆ ರಾಜಾರತ್ನಂ ಕುಟುಂಬವು ತನ್ನ ಹಿರಿಯ ಯಜಮಾನನ ಆರೋಗ್ಯದ ಬಗ್ಗೆ ಎಷ್ಟು ತಲ್ಲಣಗೊಂಡಿದೆ ಎಂಬುದು ಆ ಕೋಣೆಯ ವ್ಯವಸ್ಥೆಯನ್ನು ನೋಡಿದಾಗಲೇ ಅಶ್ವಿನಿಗೆ ತುಂಬ ಸ್ಪಷ್ಟವಾಗುತ್ತೆ. ಜಯಂತ್ ಅವಳನ್ನು ನೇರವಾಗಿ ಹಿರಿಯ ರಾಜಾರತ್ನಂ ಮಲಗಿದ್ದ ಹಾಸಿಗೆ ಬಳಿಗೆ ಕರೆದೊಯ್ತಾನೆ. ಡಾಕ್ಟರ್ ಅಶ್ವಿನಿ, ಇವರೇ ನಮ್ಮ ಅಜ್ಜ, ನೀವು ಇವರನ್ನು ಪರೀಕ್ಷಿಸಬಹುದು ಅಂತ ಹೇಳ್ತಾನೆ.
ಅಶ್ವಿನಿ ಗೌರವದಿಂದ ತಲೆಬಾಗಿ ಹಾಸಿಗೆ ಮೇಲೆ ಅರೆಪ್ರಜ್ಞಾವಸ್ಥೆಯಲ್ಲಿ ಮಲಗಿದ್ದ ವೃದ್ಧ ರೋಗಿಯನ್ನ ಸೂಕ್ಷ್ಮವಾಗಿ ವೀಕ್ಷಿಸಲು ತಗ್ಗಿದ್ಲು. ಹಿರಿಯ ರಾಜರತ್ನಂ ಹಾಸಿಗೆಯಲ್ಲಿ ಅಕ್ಷರಶಃ ಜೀವ ಇಲ್ಲದವರಂತೆ ಕಾಣ್ತಿದ್ರು. ತೀವ್ರ ಕಾಲಿಯಿಂದಾಗಿ ಅವರ ಶರೀರ ಸಂಪೂರ್ಣವಾಗಿ ಬತ್ತು ಹೋಗಿ ಚರ್ಮ ಮೂಳೆಯ ಗೂಡಿನಂತಾಗಿತ್ತು. ಕೆನ್ನೆಗಳು ಒಣಗಿ ಸುಕ್ಕುಗಟ್ಟಿತ್ತು. ಅವರ ದೇಹಕ್ಕೆ ವೈದ್ಯಕೀಯ ಉಪಕರಣಗಳನ್ನು ಅಳವಡಿಸಿ ಆಕ್ಸಿಜನ್ ನೀಡದೇ ಇರುತ್ತಿದ್ರೆ ನೋಡುಗರು ಅವರನ್ನು ಕೇವಲ ಒಂದು ಶವ ಅಂತ ಭಾವಿಸಬೇಕು. ಆ ಸ್ಥಿತಿಯಲ್ಲಿದ್ದ ರೋಗಿಯನ್ನು ನೋಡಿ ಅಶ್ವಿನಿಯ ನೋಟ ಕಿರಿದಾಯಿತು. ಹುಬ್ಬುಗಳು ಆತಂಕದಿಂದ ಸುಕ್ಕುಗಟ್ಟಿಕೊಂಡು ಲ್ಯಾಬ್ನಲ್ಲಿ ಗೋಪಿಯವರು ವಿವರಿಸಿದ್ದಕ್ಕಿಂತಲೂ ಅವರ ಸ್ಥಿತಿ 10 ಪಟ್ಟು ಹೆಚ್ಚು ಚಿಂತಾಜನಕವಾಗಿ ವಿಚಿತ್ರವಾಗಿತ್ತು. ತಡ ಮಾಡದೆ ಅವಳು ತನ್ನ ತಪಾಸಣೆಯನ್ನು ಪ್ರಾರಂಭಿಸಿದ್ಲು. ಯಾವುದೇ ಹೈಟೆಕ್ ಉಪಕರಣಗಳ ಮುಟ್ಟುವ ಮುನ್ನ ಅವಳು ಆ ಮುದುಕನ ಜರ್ಜರಿತವಾಗಿದ್ದ ಮಣಿಕಟ್ಟನ್ನು ತನ್ನ ಕೈಗೆ ತೆಗೆದುಕೊಂಡು 3 ಬೆರಳುಗಳಿಂದ ನಾಡಿಯನ್ನು ಮುಟ್ಟಿ ಪರೀಕ್ಷಿಸೋಕೆ ಶುರು ಮಾಡ್ಕೊಳ್ತಾಳೆ. ಅವಳು ಆಯುರ್ವೇದ ಮತ್ತು ಸಾಂಪ್ರದಾಯಿಕ ನಾಡಿ ವಿಜ್ಞಾನದ ಶೈಲಿಯಲ್ಲಿ ರೋಗ ನಿರ್ಣಯ ಮಾಡುತ್ತಿರುವುದನ್ನು ಕಂಡು ಪಕ್ಕದಲ್ಲೇ ನಿಂತಿರುವಂತಹ ಜಯಂತ್ ಆಶ್ಚರ್ಯಚಕಿತನಾಗ್ತಾನೆ. ವಿದೇಶದಲ್ಲಿ ಸಂಕೀರ್ಣ ಕಾಯಿಲೆಗಳ ಬಗ್ಗೆ ಸಂಶೋಧನೆ ನಡೆಸಿ ಬಂದಿರುವಂತಹ ಈ ಒಂದು ಯುವ ವೈದ್ಯೆ ಇಷ್ಟು ಸರಳವಾದ ಮತ್ತು ಪ್ರಾಚೀನವಾದ ರೋಗ ನಿರ್ಣಯ ವಿಧಾನವನ್ನು ಬಳಸ್ತಿದ್ದಾಳಲ್ವಾ ಎಂದು ಅವನಿಗೆ ತನ್ನ ಕಣ್ಣುಗಳನ್ನು ನಂಬೋಕೆ ಸಾಧ್ಯವೇ ಆಗಲಿಲ್ಲ. ರಾಜರತ್ನಂ ಕುಟುಂಬವು ಅಜ್ಜನ ಗುಣಪಡಿಸೋಕೆ ಜಗತ್ತಿನ ಎಲ್ಲ ಪ್ರಸಿದ್ಧ ಹೈಟೆಕ್ ವೈದ್ಯರನ್ನ ಕರೆತಂದಿದ್ದರಿಂದ ಜಯಂತ್ ಪ್ರತಿಯೊಂದು ಸುಧಾರಿತ ವೈದ್ಯಕೀಯ ಪದ್ಧತಿಯಿಂದ ಹತ್ತಿರದಿಂದ ನೋಡ್ತಾ ಇದ್ದನು. ಅದಕ್ಕಾಗಿಯೇ ಅಶ್ವಿನಿಯ ಈ ಹಠಾತ್ ಸಾಂಪ್ರದಾಯಿಕ ಕೃತ್ಯ ಅವನಿಗೆ ಆಘಾತವನ್ನುಂಟು ಮಾಡಿತ್ತು. ಇಷ್ಟು ದೊಡ್ಡ ಕಾಯಿಲೆಗೆ ಇದು ತುಂಬ ಸರಳವಾದ ಮಾರ್ಗವೆಂದು ಅವನಿಗೆ ಅನ್ನಿಸ್ತು. ಆದರೂ ಸುಹಾಸ್ ಪಕ್ಕದಲ್ಲೇ ನಿಂತು ಗಮನಿಸ್ತಿದ್ರಿಂದ ಜಯಂತ್ ಏನೂ ಮಾತನಾಡದೆ ಮೌನವಾಗುಳಿದ. ಅಶ್ವಿನಿ ಹಾಸಿಗೆಯ ಪಕ್ಕದಲ್ಲಿ ಕುಳಿತು ಹಿರಿಯನ ಮಣಿಕಟ್ಟನ್ನು ಹಿಡಿದು ತನ್ನ ನೋಟವನ್ನು ಕೆಳಗ್ನೆಟ್ಟು ತನ್ನ ಸಂಪೂರ್ಣ ಏಕಾಗ್ರತೆಯನ್ನು ವೃದ್ಧನ ನಾಡಿ ಮಿಡಿತದ ವೇಗದ ಮೇಲೆ ಕೇಂದ್ರೀಕರಿಸ್ತಾಳೆ. ಅವಳು ಅವನ ನಾಡಿಯನ್ನು ಆಳವಾಗಿ ಪರಿಶೀಲಿಸುತ್ತಿದ್ದಂತೆ ಅವಳ ಒಳಗಿದ್ದ ವೈದ್ಯ ಲೋಕವೇ ಆಘಾತದಿಂದ ನಡುಗಿತ್ತು. ಗೋಪಿಯವರು ರಿಪೋರ್ಟ್ ನೋಡಿ ಹೇಳಿದಾಗ ಕಾಯಿಲೆ ತೀವ್ರವಾಗಿದೆ ಅಂತ ಭಾವಿಸಿದ್ಲು. ಆದರೆ ಹಿರಿಯ ದೇಹದೊಳಗಿನ ನಿಜವಾದ ಪರಿಸ್ಥಿತಿ ಅದಕ್ಕಿಂತಲೂ ಕರಾಳ. ಪರೀಕ್ಷೆ ಸಮಯದಲ್ಲಿ ಅಶ್ವಿನಿಗೆ ಒಂದು ಘೋರ ಸತ್ಯದ ಅರಿವಾಯಿತು. ಹಿರಿಯರ ಉಸಿರಾಟದ ಗತಿ ಅತ್ಯಂತ ದುರ್ಬಲವಾಗಿತ್ತು ಮತ್ತು ಅವರ ದೇಹದ ಮುಖ್ಯ ಅಂಗಾಂಗಗಳು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುವ ಹಂತ ತಲುಪಿದವು ಅಂತ. ಈಗ ತೆಗೆದುಕೊಳ್ಳುತ್ತಿರುವ ಯಾವುದೇ ಒಂದು ಉಸಿರು ಅವರ ಕೊನೆಯ ಉಸಿರು ಆಗಬಹುದು. ಹಾಗೆ ಅವರು ತಮ್ಮ ಕೊನೆಯುಸಿರು ಎಳೆಯೋಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಿದ್ದಾರೆ ಅನ್ನೋ ಆತಂಕ ಮೂಡಿತು. ಸ್ವಲ್ಪ ಸಮಯದ ನಂತರ ಅಶ್ವಿನಿ ಅತ್ಯಂತ ಭಾರವಾದ ಮುಖಭಾವದಿಂದ ತನ್ನ ನಿರಾಸೆಯಿಂದ ಹಿರಿಯರ ಕೈಯನ್ನು ಕೆಳಗಿಟ್ಲು. ಅವಳು ಮೆಲ್ಲನೆ ಎದ್ದು ಜಯಂತ್ನ ಬಳಿಗೆ ಬಂದಳು. ಜಯಂತ್ ತಡೆಯಲಾರದೆ ಆತುರದಿಂದ ಕೇಳ್ತಾನೆ, ಡಾಕ್ಟರ್ ಅಶ್ವಿನಿ, ಏನು ನಿಮ್ಮ ನಿರ್ಧಾರ? ನನ್ನ ಅಜ್ಜನ ಸ್ಥಿತಿ ಹೇಗಿದೆ? ದಯವಿಟ್ಟು ಹೇಳಿ. ನೀವು ಇವರನ್ನು ಗುಣಪಡಿಸಬಲ್ಲಿರಾ? ಅವನ ಕಣ್ಣುಗಳಲ್ಲಿ ತಾತ ಬದುಕಬಹುದು ಅನ್ನೋ ಒಂದು ಕೊನೆಯ ಭರವಸೆಯ ಕಿಡಿ ಅನ್ನೋದು ಹೊತ್ತಿ ಹುರಿತಾ ಇದೆ. ಅದು ಕಾಣಿಸ್ತಾ ಇದೆ. ಆದರೆ ಅಶ್ವಿನಿ ಮಾತ್ರ ತನ್ನ ಉಬ್ಬುಗಳನ್ನು ಗಂಟಾಕಿ ಗಂಭೀರ ಧ್ವನಿಯಲ್ಲಿ ಒಂದು ನಿಗೂಢ ಪ್ರಶ್ನೆಯನ್ನು ಕೇಳಿದ್ಲು. ಅಶ್ವಿನಿ, ಜಯಂತ್ಗೆ ಅಂತಹ ಯಾವ ಶಾಕಿಂಗ್ ಪ್ರಶ್ನೆ ಕೇಳ್ಬೋದು? ಹಿರಿಯ ರಾಜರತ್ನಂ ಅವರ ನಾಡಿಯಲ್ಲಿ ಅವಳಿಗೆ ಪತ್ತೆಯಾದ ಘೋರ ರಹಸ್ಯ ಏನೋ? ಪಕ್ಕದಲ್ಲಿ ನಿಂತಿರುವ ಸುಹಾಸ್ ಮುಂದೇನು ಮಾಡ್ತಾನೆ? ಅಶ್ವಿನಿ ಜಯಂತ್ನ ಆತುರದ ಪ್ರಶ್ನೆಗೆ ನೇರವಾಗಿ ಉತ್ತರಿಸದೆ ಅವನ ಗೊಂದಲವನ್ನು ಎಬ್ಬಿಸುವಂತೆ ಗಂಭೀರವಾಗಿ ಕೇಳಿದ್ಲು. ಮಿಸ್ಟರ್ ಜಯಂತ್, ಹಿರಿಯ ರಾಜರತ್ನಂ ಅವರ ಆರೋಗ್ಯ ಸ್ಥಿತಿ ಇಷ್ಟು ತೀವ್ರವಾಗಿ ಹದಗೆಟ್ಟಿರುವಾಗ ನೀವು ಅವರನ್ನು ತಕ್ಷಣ ಸುಧಾರಿತ ಆಸ್ಪತ್ರೆಗೆ ಯಾಕೆ ಕರೆದೊಯ್ಯಲಿಲ್ಲ? ಅಕ್ಷರಶಃ ಸಾವಿನ ಅಂಚಿನಲ್ಲಿ ನಿಂತಿರುವ ಇಂತಹ ರೋಗಿಯನ್ನು ನೀವು ಆಸ್ಪತ್ರೆಯಲ್ಲಿ ಇರಿಸ್ತಿ ಇನ್ನೂ ಮನೆಯಲ್ಲೇ ಯಾಕೆ ಇರಿಸ್ತಿದ್ದೀರಿ ಅಂತ ಪ್ರಶ್ನಿಸಿದ್ಲು. ಅವಳ ಒಂದು ತೀಕ್ಷ್ಣವಾದ ಪ್ರಶ್ನೆಗಳನ್ನು ಕೇಳ್ತಿದ್ದಾಗೆ ಜಯಂತ್ ಮತ್ತು ಪವಿತ್ರ ಇಬ್ಬರ ಮುಖಗಳು ಇದ್ದಕ್ಕಿದ್ದಂತೆ ಆಘಾತದಿಂದ ಬದಲಾದವು. ನೀವು ಅಸಲಿಗೆ ಏನು ಹೇಳ್ತಿದ್ದೀರಿ ಡಾಕ್ಟರ್? ಪವಿತ್ರ ಅಶ್ವಿನಿಯನ್ನು ತೀವ್ರವಾದ ಕೋಪ ಮತ್ತು ಅಸಹನೆಯಿಂದ ನೋಡುತ್ತಾ ಕಿರುಚಾಡ್ತಾ ಇದ್ದಾಳೆ. ನಿಮ್ಮಿಂದ ನಮ್ಮ ಅಜ್ಜನನ್ನು ಗುಣಪಡಿಸಲು ಸಾಧ್ಯವೇ ಅಥವಾ ಇಲ್ಲವೇ? ಒಂದು ವೇಳೆ ಸಾಧ್ಯವಿಲ್ಲ ಎನ್ನುವುದಾದರೆ ಅದನ್ನು ಮೊದಲು ನೇರವಾಗಿ ಹೇಳಿ. ಅದನ್ನು ಬಿಟ್ಟು ನಮ್ಮ ಅಜ್ಜನ ಆಯುಷ್ಯದ ಬಗ್ಗೆ ಈ ರೀತಿ ಕೆಟ್ಟದಾಗಿ ಮತ್ತು ಅಮಂಗಳಕರವಾಗಿ ಮಾತನಾಡಬೇಡಿ ಅಂತ ಹೇಳಿ ಗದ್ದರಿಸ್ತಾಳೆ. ಅಶ್ವಿನಿ ಅವಳ ಆಕ್ರೋಶವನ್ನು ಕಂಡು ಒಂಚೂರು ಧೃತಿಗೆಡದೆ ಅವಳನ್ನು ಅತ್ಯಂತ ತಣ್ಣನೆಯ ನೋಟದಿಂದ ನೋಡಿದ್ಲು. ಮಿಸ್ ಪವಿತ್ರ, ನಾನು ಒಬ್ಬ ವೈದ್ಯೆಯಾಗಿ ಅತ್ಯಂತ ಜವಾಬ್ದಾರಿಯಿಂದ ಮತ್ತು ಮೃದುವಾಗಿಯೇ ಸತ್ಯವನ್ನು ಹೇಳ್ತಿದ್ದೇನೆ. ಹಿರಿಯ ರಾಜರತ್ನಂ ಅವರ ಚಿಕಿತ್ಸೆಯಲ್ಲಿ ಈಗಾಗಲೇ ಭಾರಿ ವಿಳಂಬವಾಗಿದೆ. ಸಕಾಲಕ್ಕೆ ಸರಿಯಾಗಿ ವೈದ್ಯಕೀಯ ವಿಧಾನ ಸಿಗದೆ ಕಾರಣ ಅವರ ದೇಹಕ್ಕೆ ಅನೇಕ ಪ್ರಮುಖ ಆಂತರಿಕ ಅಂಗಗಳು ಅಂದರೆ ಇಂಟರ್ನಲ್ ಆರ್ಗನ್ಸು ಒಂದೊಂದಾಗಿ ವಿಫಲವಾಗ್ತಿವೆ. ಅವರ ದೇಹದ ರೋಗ ನಿರೋಧಕ ಶಕ್ತಿ ಕೂಡ ಅತ್ಯಂತ ವೇಗವಾಗಿ ಕುಸಿತಾ ಇದೆ. ಸಾಮಾನ್ಯವಾಗಿ ಇಂತಹ ಗಂಭೀರವಾದ ಸಂದರ್ಭಗಳಲ್ಲಿ ರೋಗಿಯ ಶರೀರ ಅತ್ಯಂತ ಸೂಕ್ಷ್ಮವಾಗಿ ಮತ್ತು ನೈಸರ್ಗಿಕವಾಗಿ ಚೇತರಿಸಿಕೊಳ್ಳುವಂತೆ ನೋಡಿಕೊಳ್ಬೇಕು.
ಆದರೆ ಇಲ್ಲಿ ನೀವು ಕೋಟಿ ಕೋಟಿ ಹಣ ನೀಡಿ ನೇಮಿಸಿಕೊಂಡಿರುವ ಈ ವೈದ್ಯಕೀಯ ತಂಡವು ರೋಗಿಯ ಮೂಲ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದನ್ನು ಬಿಟ್ಟು ಅವರ ದೇಹಕ್ಕೆ ಕೇವಲ ಶಕ್ತಿಯುತವಾದ ರಾಸಾಯನಿಕ ಔಷಧಿಗಳನ್ನು ಮತ್ತು ಸ್ಟೈರಾಯ್ಡ್ಗಳನ್ನು ನಿರಂತರವಾಗಿ ಚುಚ್ಚುತ್ತಾ ಬಂದಿದ್ದಾರೆ. ಇವರು ಮಾಡುತ್ತಿರುವ ಈ ಕೆಲಸ ರೋಗವನ್ನು ಗುಣಪಡಿಸುತ್ತಿಲ್ಲ, ಬದಲಿಗೆ ಅವರ ದೇಹವನ್ನು ಒಳಗೊಳಗೆ ಇನ್ನೂ ವೇಗವಾಗಿ ಸಾವಿನತ್ತ ತಳ್ಳುತ್ತಾ ಇದೆ ಎಂದು ಗಂಭೀರವಾದ ಆರೋಪವನ್ನ ಮಾಡಿದ್ಲು. ಅಲ್ಲಿರುವಂತಹ ವೈದ್ಯಕೀಯ ತಂಡದ ಮುಖ್ಯಸ್ಥನೊಬ್ಬ ತೀವ್ರ ಅತೃಪ್ತನಾಗ್ತಾನೆ. ಈ ಮಾತಿನಿಂದ ಕೋಪಗೊಳ್ತಾನೆ. ಅವರು ತಕ್ಷಣವೇ ಮುನ್ನುಗ್ಗಿ ಬಂದು ಅಶ್ವಿನಿ ಎದುರು ತಮ್ಮ ಚಿಕಿತ್ಸಾ ವಿಧಾನವನ್ನು ಸಮರ್ಥಿಸಿಕೊಳ್ಳೋಕೆ ಮುಂದಾಗ್ತಾರೆ. ಪರಿಸ್ಥಿತಿಯ ಗಂಭೀರತೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಈಗ ಬೇಜವಾಬ್ದಾರಿಯಿಂದ ಮಾತಾಡಬೇಡಿ ಮೇಡಮ್ ಅಂತ ಮುಖ್ಯ ವೈದ್ಯರು ಅಶ್ವಿನಿಯತ್ತ ಬೆರಳು ಮಾಡಿ ಅಬ್ಬರಿಸ್ತಾರೆ. ಹಿರಿಯ ರಾಜಾರತ್ನಂ ಅವರ ಸ್ಥಿತಿ ದಿನದಿಂದ ದಿನಕ್ಕೆ ಅತ್ಯಂತ ಕಠಿಣವಾಗ್ತಿದೆ. ನಾವು ಅವರಿಗೆ ಸಮಯಕ್ಕೆ ಸರಿಯಾಗಿ ಶಕ್ತಿಯುತ ಔಷಧಿಗಳನ್ನು ನೀಡದೇ ಇದ್ದರೆ ಅವರು ಈ ಪಾಟಿ ದಿನಗಳ ಕಾಲ ಬದುಕಿಯೇ ಉಳಿತಿರಲಿಲ್ಲ. ದಯವಿಟ್ಟು ಇಷ್ಟು ವರ್ಷಗಳು ನಮ್ಮ ವೃತ್ತಿಪರ ಒಂದು ಪ್ರಾಮಾಣಿಕತೆಯನ್ನು, ನಮ್ಮ ಪ್ರೊಫೆಷನನ್ನು ದಯವಿಟ್ಟು ಪ್ರಶ್ನಿಸೋಕ್ಕೂ ಹೋಗಲೇಬೇಡಿ. ಗೌರವಿಸೋದನ್ನು ಫಸ್ಟು ಕಲೀರಿ. ಅಷ್ಟೇ ಅಲ್ಲ, ನಮ್ಮನ್ನು ಇಲ್ಲಿಗೆ ನೇಮಿಸಿರೋದು ಯಾರು ಎಂಬುದು ನಿಮಗೆ ಚೆನ್ನಾಗಿ ಗೊತ್ತಿರಲಿ ಅಂತ ಹೆಮ್ಮೆಯಿಂದ ಹೇಳುತ್ತಾ ಪಕ್ಕದಲ್ಲಿ ನಿಂತಿದ್ದ ಸುಹಾಸ್ನ ಕಡೆಗೆ ಸನ್ನೆ ಮಾಡಿದ್ರು. ಅಬ್ಬಾ, ವೈದ್ಯಕೀಯ ತಂಡವನ್ನು ನೇಮಿಸಿ ಸ್ವತಃ ಸುಹಾಸ್ ವರ್ಮಾ. ಈಗ ಅಶ್ವಿನಿಯ ತಂಡದ ತಪ್ಪನ್ನು ಹಿಡಿದಿಟ್ಟಿರೋದು ಸುಹಾಸ್ನ ಅಹಂಕಾರಕ್ಕೆ ನೇರವಾದ ಹೊಡೆತವನ್ನು ನೀಡಿದಂತೆ ಸರಿಯಾಗಿದೆ. ನಮ್ಮನ್ನು ಇಲ್ಲಿಗೆ ನೇಮಿಸಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಕಾವ್ಯ ಮೇಡಮ್ ಅವರೇ. ಹಿರಿಯ ರಾಜಾರತ್ನಂ ಅವರ ಆರೋಗ್ಯದ ಸಂಪೂರ್ಣ ಜವಾಬ್ದಾರಿ ಹೊತ್ತಿರುವುದು ಆಗಿರಬೇಕಾದಾಗ ನಾವು ಅವ್ರಿಗೆ ಯಾಕೆ ಹಾನಿ ಮಾಡೋಣ ಅಂತ ಹೇಳಿ ಮುಖ್ಯ ವೈದ್ಯರು ಅಹಂಕಾರದಿ ಜವಾಬನ್ನು ಕೊಡ್ತಾ ಇದ್ದಾರೆ. ವೈದ್ಯರ ಬಾಯಿಂದ ಆ ಹೆಸರು ಹೊರಬರುತ್ತಿದ್ದಂತೆ ಅಶ್ವಿನಿ ತಕ್ಷಣವೇ ತನ್ನ ಬಾಸ್ನಂತೆ ವರ್ತಿಸ್ತಿದ್ದ ಆ ಹೆಣ್ಣಿನ ಹೆಸರನ್ನು ಗಮನಿಸಿದ್ಲು. ಕಾವ್ಯ. ಇವರು ಕಾವ್ಯಳ ಬಗ್ಗೆ ಮಾತಾಡ್ತಿದ್ದಾರೆ. ಅವಳು ಈ ವೈದ್ಯಕೀಯ ತಂಡವನ್ನು ಇಲ್ಲಿಗೆ ನೇಮಿಸ್ಕೊಂಡಿದ್ದಾಳೆ ಎಂಬುದನ್ನು ನನ್ನ ಮನಸ್ಸಿಗೆ ನಂಬೋಕ್ಕೆ ಸಾಧ್ಯವೇ ಆಗ್ತಾ ಇಲ್ವಲ್ಲ. ಅವಳಿಗಿಂತಹ ಮೂರ್ಖರ ಗುಂಪು ಎಲ್ಲಿಂದ ಸಿಕ್ತು? ಅವರಿಗೆ ವೈದ್ಯಕೀಯ ಲೋಕದ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ಏನೂ ತಿಳಿದಿಲ್ಲ. ಆದರೆ ಕೇವಲ ದುರಹಂಕಾರ ಮಾತ್ರ ತುಂಬ ಚೆನ್ನಾಗಿ ತಲೆಗೇರಿದೆ. ಕಾವ್ಯ ಇವರನ್ನು ನೇಮಿಸಿದ್ದಾಳೆ ಎಂದ ತಕ್ಷಣ ನಾನು ಇವರ ಅಹಂಕಾರಕ್ಕೆ ಎದುರುತ್ತೇನೆ ಅಂತ ಮುಖ್ಯ ವೈದ್ಯರು ಭಾವಿಸಿದ್ದಾರೆಯೇ ಅಂತ ಅಶ್ವಿನಿ ಮನದಲ್ಲೇ ನಕ್ಕದ್ಲು. ಅಶ್ವಿನಿ ಮುಖಭಾವ ಈಗ ತುಂಬ ತಣ್ಣಗಾಗಿತ್ತು. ಅವಳು ಆ ವೈದ್ಯರ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ, ವೃತ್ತಿಪರ ಸಮಗ್ರತೆಯೇ, ಕ್ಷಮಿಸಿ ಮಿಸ್ಟರ್, ನಾನು ನೇರವಾಗಿ ಹೇಳ್ತಿದ್ದೀನಿ, ಆದರೆ ಈ ಇಡೀ ತಂಡದಲ್ಲಿ ನಿನಗೆ ಒಂದೇ ಒಂದು ಚುಕ್ಕೆ ವೃತ್ತಿಪರ ಸಮಗ್ರತೆ ಕಾಣಿಸ್ತಾ ಇಲ್ಲ. ನಿಮ್ಮಲ್ಲಿ ಆ ಸಮಗ್ರತೆ ಎಳ್ಳಷ್ಟಾದರೂ ಉಳಿದಿದ್ರೆ ರೋಗಿಯ ಪರಿಸ್ಥಿತಿ ಇಂದು ಇಷ್ಟೊಂದು ಘೋರವಾದ ಕೆಟ್ಟ ಹಂತಕ್ಕೆ ಖಂಡಿತ ತಲುಪ್ತಾ ಇರಲಿಲ್ಲ ಅಂತ ತೀಕ್ಷ್ಣವಾಗಿ ಮರುಪ್ರಶ್ನೆಯನ್ನು ಹಾಕಿದ್ಲು. ಅಶ್ವಿನಿಯ ಈ ಖಡಕ್ ವೈಜ್ಞಾನಿಕ ಸತ್ಯದ ನುಡಿಗಳಿಗೆ ಹಿರಿಯ ವೈದ್ಯರು ತಕ್ಷಣವೇ ಮೂಕವಿಸ್ಮಿತರಾದರು. ಆ ಕ್ಷಣದಲ್ಲಿ ಹಿರಿಯ ರಾಜಾರತ್ನಂ ಅವರು ಎಷ್ಟು ಅಸ್ವಸ್ಥರಾಗಿದ್ದರು ಮತ್ತು ತಾವು ನೀಡಿದ ತಪ್ಪು ಡೋಸೇಜ್ಗಳಿಂದ ಈ ಪರಿಸ್ಥಿತಿ ಬಂದಿದೆ ಅಂತ ಯೋಚಿಸುತ್ತಿದ್ದಂತೆ ಆ ವೈದ್ಯರ ಹುಬ್ಬುಗಳು ಒಳಗೊಳಗೇನೆ ಭಯದಿಂದ ಸುಕ್ಕು ಕಟ್ಕೊಂಡು ಹೊರಟೋದವು. ಅವರ ಬಾಯಿಂದ ಅಶ್ವಿನಿಯನ್ನು ಎದುರಿಸಲು ಯಾವುದೇ ರೀತಿಯ ಮಾತುಗಳು ಹೊರಬರಲೇ ಇಲ್ಲ. ಅಶ್ವಿನಿಯ ದೊಡ್ಡ ವೈದ್ಯರನ್ನು ಇಷ್ಟು ತೀವ್ರವಾಗಿ ಗದರಿಸುತ್ತಿರುವುದನ್ನು ನೋಡಿ ಪವಿತ್ರಳ ಮುಖ ಒಮ್ಮೆಲೆ ಕೋಪದಿಂದ ಕೆಂಪಾಯಿತು. ಅವಳು ತಕ್ಷಣ ಮುಂದೆ ಬಂದು, ಹೇ, ನೀನು ಯಾರ ಎದುರು ಹೀಗೆ ಮಹಾನ್ ರಾಣಿಯಂತೆ ವರ್ತಿಸ್ತಿದೀಯಾ? ನನ್ನ ಅಜ್ಜನನ್ನು ನಿನಗಿಂತ ಬೇರೆ ಯಾರು ಗುಣಪಡಿಸೋಕೆ ಸಾಧ್ಯವಿಲ್ಲ ಅಂತ ನಿನಗೆ ಅಷ್ಟೊಂದು ಖಚಿತವಾಗಿದೆಯಾ? ಒಂದು ವೇಳೆ ನಿನಗೆ ವಿಶ್ವಾಸವಿಲ್ಲದಿದ್ದರೆ ಮೊದಲು ಇಲ್ಲಿಂದ ಸಮಯ ವ್ಯರ್ಥ ಮಾಡುವುದನ್ನು ಬಿಟ್ಟು ಅನಗತ್ಯವಾಗಿ ಅತಿ ಬುದ್ಧಿವಂತಿಕೆಯ ಮಾತುಗಳನ್ನ ಆಡುವುದನ್ನು ನಿಲ್ಲಿಸು. ಕಾವ್ಯ ಇಷ್ಟು ದಿನಗಳಿಂದ ನನ್ನ ಅಜ್ಜನಿಗೆ ಚಿಕಿತ್ಸೆ ನೀಡಲು ವ್ಯವಸ್ಥೆ ಮಾಡ್ತಾನೆ ಇದ್ದಾಳೆ. ಇಷ್ಟು ವರ್ಷಗಳಲ್ಲಿ ಅವಳು ದೇಶದ ಎಷ್ಟೋ ಒಳ್ಳೆಯ ವೈದ್ಯರನ್ನು ನಮಗೆ ಪರಿಚಯಿಸಿದ್ದಾಳೆ. ಸುಹಾಸಣ್ಣ ಕೂಡ ಅದನ್ನೇ ಬೆಂಬಲಿಸುತ್ತಾ ಬಂದಿದ್ದಾರೆ. ಆದರೆ ಈಗ ಬಂದು ನೀನು ಅವರೆಲ್ಲರ ತಪ್ಪು ಅಂತ ಹೇಳ್ತೀಯಾ? ಕತೆ ಮುಂದುವರಿಯುತ್ತೆ, ನೋಡೋಣ.